ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ದರ್ಶನ್ ಈಗಾಗಲೇ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಮೆಡಿಕಲ್ ಗ್ರೌಂಡ್ಸ್ ನಿಂದ ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿರೋದು. ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಕೂಡ ಮತ್ತೊಂದು ಕಡೆ ವಿಚಾರಣೆ ಹಾಗೆ ಪೆಂಡಿಂಗ್ ಇದೆ. ಡಿಸೆಂಬರ್ 11ಕ್ಕೆ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯ ಆಗುತ್ತೆ. ಹೀಗಾಗಿ ಮತ್ತಷ್ಟು ದಿನಗಳ ಕಾಲ ಈ ಜಾಮೀನು ವಿಸ್ತರಣೆ ಆಗಬೇಕು ಅಂತ ಈಗ ಅರ್ಜಿ ಹಾಕೊಂಡಿದ್ದಾರೆ. ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ಗೆ ಇನ್ನೂ ಕೂಡ ಸರ್ಜರಿ ಆಗಿಲ್ಲ. ಆಪರೇಷನ್ ಆಗಲೇಬೇಕು, ಇಲ್ಲಾಂದ್ರೆ ಅವರ ಆರೋಗ್ಯ ಸುಧಾರಿಸಲ್ಲ ಅನ್ನುವಂತ ಒಂದಷ್ಟು ಅನಿವಾರ್ಯದ ಕಾರಣಗಳನ್ನ ಕೊಡಲಾಗಿತ್ತು. ಆದ್ರೆ ಸರ್ಜರಿಗಾಗಿ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿರುವಂತಹ ನಟ ದರ್ಶನ್ಗೆ ಇನ್ನೂ ಸರ್ಜರಿ ಆಗಿಲ್ಲ. ಬರೀ ಥೆರಪಿ ಚಿಕಿತ್ಸೆ ಮಾತ್ರ ಮುಂದುವರಿಸಿದೆ. ಹೀಗಾಗಿ ಕಾರಣ ಏನಪ್ಪಾ ಅಂದ್ರೆ BP ವೇರಿಯೇಷನ್ ಆಗ್ತಾ ಇದೆಯಂತೆ. ಹಾಗಾಗಿ ಸರ್ಜರಿ ಮಾಡೋದಕ್ಕಾಗಲ್ಲ ಸದ್ಯಕ್ಕೆ, ಇನ್ನೂ ಸಮಯ ಬೇಕು. ಅದಕ್ಕೋಸ್ಕರ ನಮಗೆ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ದರ್ಶನ್ ಅವರ ಕಡೆಯಿಂದ, ಅಂದ್ರೆ ಅವರ ಪರವಾಗಿರುವಂಥ ವಕೀಲರು CV ನಾಗೇಶ್ ಅವರು ಈ ಅರ್ಜಿಯನ್ನ ಹಾಕೊಂಡಿರುವಂಥದ್ದು. ಸರ್ಜರಿ ಮಾಡೋದಕ್ಕೆ ಅಂತ ಸಮಯಾವಕಾಶ ಬೇಕು, ಇನ್ನೂ ಕಾಲ ಬೇಕು. ಹಾಗಾಗಿ ಈಗ ಕೊಟ್ಟಿರುವಂಥ 6 ದಿನಗಳ ಕಾಲದ ಈ ಒಂದು ಮಧ್ಯಂತರ ಜಾಮೀನು ಏನಿದೆ ಅದನ್ನ ವಿಸ್ತರಣೆ ಮಾಡಿ 11ನೇ ತಾರೀಕಿಗೆ ಈ ಮಧ್ಯಂತರ ಜಾಮೀನಿನ ಅವಧಿ ಏನಿದೆ ಅದು ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಅವರು ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ. ಹಾಗಾಗಿ ಈಗ ಒಂದು ಕಡೆ ರೆಗ್ಯುಲರ್ ಬೇಲು, ಮತ್ತೊಂದು ಕಡೆ ಮಧ್ಯಂತರ ಜಾಮೀನು ವಿಸ್ತರಣೆ, ಇದೆರಡಕ್ಕೂ ಸಂಬಂಧಪಟ್ಟಂತೆ ಈಗ ಅರ್ಜಿಗಳು ವಿಚಾರಣೆ ಆಗಬೇಕಿದೆ. ಮತ್ತೊಂದೆಡೆ ಡಿ ಗ್ಯಾಂಗ್ನ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕೊಂಡಿದ್ರು ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಅಲಿಯಾಸ್ ಜಗ್ಗ. ಇವರೆಲ್ಲರೂ ಕೂಡ ಜಾಮೀನಿಗೋಸ್ಕರ, ರೆಗ್ಯುಲರ್ ಬೇಲ್ಗೋಸ್ಕರ ಅಪ್ಲೈ ಮಾಡ್ಕೊಂಡಿದ್ರು. ಅವರ ಅರ್ಜಿ ವಿಚಾರಣೆ ಇವತ್ತು ಬರುತ್ತೆ. ಪ್ರದೋಷ್ ಕೂಡ ಜಾಮೀನಿಗೋಸ್ಕರ ಅರ್ಜಿ ಸಲ್ಲಿಸಿಕೊಂಡಿರೋದು. ಈ ಜಾಮೀನು ಅರ್ಜಿಯ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಜಾಮೀನು ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ವಾದ ಪ್ರತಿವಾದಗಳಾಗುತ್ತೆ ನೋಡಬೇಕಿದೆ. ಈಗಾಗಲೇ ಒಂದಷ್ಟು ವಾದವನ್ನ ಮಂಡಿಸಿದ್ದಾರೆ ಆಯಾ ಆರೋಪಿಗಳ ಪರವಾಗಿರುವಂತ ವಕೀಲರು. ಈಗಾಗಲೇ ದರ್ಶನ್ ಪರ ವಾದ ಮಂಡಿಸಿದ್ದಾರೆ ವಕೀಲ CV ನಾಗೇಶ್ ಅವರು. ಈಗ ಪ್ರತಿವಾದವನ್ನ SPP ಪ್ರಸನ್ನಕುಮಾರ್ ಅವರು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಈಗಾಗಲೇ ಸಮಯಾವಕಾಶವನ್ನ ಕೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಸ್ ಅನ್ನ ಉಲ್ಲೇಖ ಮಾಡಬೇಕು. ಜೊತೆಗೆ ಇವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಯಾವ ರೀತಿ ಪ್ರತಿವಾದ ಇರುತ್ತೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿ ಗ್ಯಾಂಗ್ನಲ್ಲಿ ಅಂದ್ರೆ ರೇಣುಕಾಸ್ವಾಮಿ ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿಗಳೇನಿದ್ದಾರೆ, ಜಗದೀಶ್ ಇರ್ಬೋದು, ಅನುಕುಮಾರ್ ಇರ್ಬೋದು, ಅದೇ ರೀತಿಯಾಗಿ ಲಕ್ಷ್ಮಣ್ ಇರ್ಬೋದು, ನಾಗರಾಜ್ ಇರ್ಬೋದು, ಪವಿತ್ರ ಗೌಡ, ದರ್ಶನ್, ಇವರೆಲ್ಲರೂ ಕೂಡ ರೆಗ್ಯುಲರ್ ಬೇಲ್ಗೆ ಅಂತ ಅಪ್ಲೈ ಮಾಡ್ಕೊಂಡಿದ್ದಾರೆ. ಈ ಮಧ್ಯಂತರ ಜಾಮೀನಿನ ವಿಸ್ತರಣೆ ಅದು ಬೇರೆ ಪ್ರತ್ಯೇಕ ಅರ್ಜಿ, ಅದನ್ನು ವಿಸ್ತರಣೆ ಮಾಡಬೇಕು ಅಂತ ಅರ್ಜಿ ಹಾಕೊಂಡಿರೋದು. ಈಗ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಕೂಡ ಇವರೆಲ್ಲರೂ ಈಗ ಅರ್ಜಿಯನ್ನ ಹಾಕೊಂಡಿದ್ದಾರಲ್ಲ, ಅದರ ಅರ್ಜಿಯ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ಆರಂಭವಾಗುತ್ತೆ. ಈ ಮೊದಲು ಕೂಡ ಅರ್ಜಿ ಹಾಕ್ಕೊಂಡಿದ್ರು, ಸೆಷನ್ಸ್ ಕೋರ್ಟ್ನಲ್ಲೆಲ್ಲ ಅರ್ಜಿ ಹಾಕ್ಕೊಂಡಿದ್ರು. ಮುಂದೂಡಿಕೆ ಆಯಿತು, ವಜಾ ಆಯಿತು. ಅದಾದ ಬಳಿಕ ಈಗ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಹೈಕೋರ್ಟ್ನಲ್ಲಿ ನಡೆಯುವಂಥ ವಿಚಾರಣೆ ಏನಿದೆ ಅದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ವಿಚಾರಣೆ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದೆ. ತೀರ್ಪು ಪ್ರಕಟ ಆಗೋದಕ್ಕೆ ಒಂದಷ್ಟು ಸಮಯ ನಿಗದಿ ಮಾಡ್ತಾರೆ, ಕಾಯ್ದಿರಿಸ್ತಾರೆ. ಹಾಗಾಗಿ ಇಲ್ಲಿ ಒಂದಷ್ಟು ಕಾಲ ವಿಳಂಬ ಆಗ್ತಾ ಇದೆ. ಹಾಗಾಗಿ ಏನಾಗಬಹುದು ಜಾಮೀನಿನ ವಿಚಾರದಲ್ಲಿ ಅಂತ ಪ್ರದೋಷ್ ಇರ್ಬೋದು, ಜಗದೀಶ್ ಇರ್ಬೋದು, ಅನುಕುಮಾರ್ ಇರ್ಬೋದು, ಲಕ್ಷ್ಮಣ್, ನಾಗರಾಜ್, ದರ್ಶನ್ ಮತ್ತು ಪವಿತ್ರ ಇವರೆಲ್ಲರೂ ಕೂಡ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೊಂಡಿರುವಂಥದ್ದು. ದರ್ಶನ್ ಅವರಿಗೆ ಈಗ ಸಿಕ್ಕಿರುವಂಥದ್ದು ಮೆಡಿಕಲ್ ಗ್ರೌಂಡ್ಸಲ್ಲಿ ಮಧ್ಯಂತರ ಜಾಮೀನು, ಅದು ಕೂಡ 11ನೇ ತಾರೀಕು ಮುಕ್ತಾಯ ಆಗುತ್ತೆ. ಬಟ್ ರೆಗ್ಯುಲರ್ ಬೇಲ್ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೊಸೀಜರ್ಸ್ ಇರುತ್ತೆ, ವಾದ ಪ್ರತಿವಾದ ಇರುತ್ತೆ. ಆ ಸಂದರ್ಭದಲ್ಲಿ SPP ಪ್ರಸನ್ನಕುಮಾರ್ ಅವರು ಯಾವ್ಯಾವ ಅಂಶಗಳನ್ನು ಹೈಲೈಟ್ ಮಾಡಿ ಅಲ್ಲಿ ಪ್ರತಿವಾದವನ್ನು ಮಂಡಿಸ್ತಾರೆ ಅದರ ಮೇಲೆ ಇಲ್ಲಿ ನಿಗದಿಯಾಗುತ್ತೆ. ಅಂದರೆ ನ್ಯಾಯಾಧೀಶರು ಏನು ಹೇಳ್ತಾರೆ, ನ್ಯಾಯಾಲಯದಿಂದ ಏನು ತೀರ್ಪು ಪ್ರಕಟ ಆಗುತ್ತೆ, ಇವರಿಗೆ ಜಾಮೀನು ಕೊಟ್ಟರೆ ಏನಾಗುತ್ತೆ, ಕೊಡದೇ ಇದ್ರೆ ಏನಾಗುತ್ತೆ, ಅದೆಲ್ಲವೂ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ಮ್ಯಾಟರ್ ಆಗುತ್ತೆ. ನೋಡೋಣ ಇವತ್ತು ಈ ಆರೋಪಿಗಳು ನಾಗರಾಜ್ ಇರ್ಬೋದು, ಲಕ್ಷ್ಮಣ್ ಇರ್ಬೋದು, ಅನುಕುಮಾರ್, ಜಗದೀಶ್, ಅದೇ ರೀತಿಯಾಗಿ ಪ್ರದೋಷ್ ಮತ್ತು ದರ್ಶನ್ ಹಾಗೂ ಪವಿತ್ರ ಇವರ ವಿಚಾರದಲ್ಲಿ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ CV ನಾಗೇಶ್ ಅವರು ದರ್ಶನ್ ಅವರ ಪರವಾಗಿ ವಾದ ಮಂಡಿಸಿದ್ದಾರೆ. ಒಂದು ಈಗ ಪ್ರತ್ಯೇಕವಾಗಿ ತೆಗೆದುಕೊಂಡಿರುವಂಥದ್ದು ಮಧ್ಯಂತರ ಜಾಮೀನು, ಅದು ಮೆಡಿಕಲ್ ಗ್ರೌಂಡ್ಸ್ನಲ್ಲಿ ಅದು ವಿಸ್ತರಣೆ ಆಗಬೇಕು, ಅದು ಪ್ರತ್ಯೇಕ ವಿಷಯ. ಬಟ್ ಈಗ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ನೋಡೋದಾದರೆ
ಇಲ್ಲಿ ದರ್ಶನ್ ಅವರ ಪಾತ್ರ ಏನು ಇಲ್ಲ, ಅವರು ಕೊಲೆ ಮಾಡಿಲ್ಲ ಅಂತ ಈಗಾಗಲೇ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದ್ದಾರೆ. ಮತ್ತೊಂದು ಕಡೆ ಪವಿತ್ರ ಪರ ವಕೀಲರು ಕೂಡ ಟಾಮಿ ಸೆಬಾಸ್ಟಿಯನ್ ಏನಿದ್ದಾರೆ ಅವರು ಕೂಡ ಪವಿತ್ರ ಒಂದು ಬಾರಿ ಬಂದು ಹೊಡೆದು ಹೋಗಿದ್ದಾರೆ ಅಷ್ಟೇ, ಬಟ್ ರೇಣುಕಾಸ್ವಾಮಿ ಕೊಲೆ ಆಗೋದಕ್ಕೆ ಪವಿತ್ರ ಕಾರಣ ಅಲ್ಲ ಅಂತೇಳಿ ಪವಿತ್ರ ಪರವಾಗಿ ವಕೀಲರು ಮಂಡಿಸಿದ್ದಾರೆ. ಇನ್ನು ಉಳಿದಂಥ ಆರೋಪಿಗಳ ಪರವಾಗಿ ಕೂಡ ವಕೀಲರು ವಾದವನ್ನು ಮಂಡಿಸಲಿದ್ದಾರೆ. ಜೊತೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಈಗ ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಪ್ರತಿಯಾಗಿ ಪ್ರತಿವಾದವನ್ನು ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡ್ತಾರೆ, ಹೇಗೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾರೆ ಅದನ್ನು ನೋಡಬೇಕಿದೆ.